ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಯಾರು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡೋ ಬೇಜವಾಬ್ದಾರಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸ್ವಿಮ್ಮಿಂಗ್ ಪೂಲು ತುಂಬ ಇದುವರೆ ಎಲ್ಪಿಟ್ಟು ಅಂತ ಹೇಳ್ತಾ ಇದ್ದಾರೆ. ಡೀಪ್ ಇತ್ತು. ಏನೋ ಒಬ್ಬಳು ಹೆಣ್ಮಕ್ಳು ಕೆಳಗೆ ಬಿದ್ದಾಗ ಮತ್ತೊಂದು ಹುಡುಕಲು ಹಿಡೀಲಿಕ್ಕೆ ಹೋಗಿ 2-3 ಹೆಣ್ಮಕ್ಕಳು ದತ್ತಾಗಿದ್ದಾರೆ. ಇಷ್ಟು ಇಂಥ ಜಾಗದಲ್ಲಿ ಈ ಥರ ಆಗಿದೆ ಅಂದರೆ ಇಂಥ ಜಾಗ ಅದನ್ನು ಬಂದ್ ಮಾಡಬೇಕಂತ ನಾವು ಸಾರ್ವಜನಿಕರಲ್ಲಿ ಸೇರಿ ಇದು ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೆಣ್ಣು ಮಕ್ಕಳ ಒಂದು ಜೀವಕ್ಕೆ ಬೆಲೆ ಇಲ್ಲದಂಥ ರೀತಿ ಆಗಿದೆ ಇವತ್ತಿಲ್ಲಿ. ನಾನು ಇಬ್ರಾಹಿಂ ಅಂತ ತಲಪಾಡಿ ಕೇಸರಡಿ. ನಮ್ಮ ಸಂಕೋಲಿಗೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಒಳಗೆ ಒಂದು 3 ಹೆಣ್ಮಕ್ಕಳು ಶವ ಅಲ್ಲಿ ಪೊಲೀಸರು ಇದು ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾನು 2 ವೀಲರಲ್ಲಿ ಈ ಕಡೆ ಬಂದಿದ್ದೀನಿ. ಬರುವಾಗ ಶವ ಎಲ್ಲ ತೆಗಿತಾಯಿದ್ರು, 3 ಶವ ತೆಗಿತಾಯಿದ್ರು. ಪೊಲೀಸು ಸಿಬ್ಬಂದಿಗಳು ಇದ್ದು 3 ಆ್ಯಂಬುಲೆನ್ಸಲ್ಲಿ 3 ಹೆಣ್ಮಕ್ಳು ಶವ ತಗೊಂಡೋಗಿ. ಎಲ್ಲ ದೊಡ್ಡ ದೊಡ್ಡ ಹೆಣ್ಮಕ್ಳೇ, 18, 20, 22 ಈ ಥರ ಇರ್ಬೋದು. ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಯಾರು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡೋ ಬೇಜವಾಬ್ದಾರಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸ್ವಿಮ್ಮಿಂಗ್ ಪೂಲು ತುಂಬ ಇದುವರೆ ಎಲ್ಪಿಟ್ಟು ಅಂತ ಹೇಳ್ತಾ ಇದ್ದಾರೆ. ಡೀಪ್ ಇತ್ತು. ಏನೋ ಒಬ್ಬಳು ಹೆಣ್ಮಕ್ಳು ಕೆಳಗೆ ಬಿದ್ದಾಗ ಮತ್ತೊಂದು ಹುಡುಕಲು ಹಿಡೀಲಿಕ್ಕೆ ಹೋಗಿ 2-3 ಹೆಣ್ಮಕ್ಕಳು ದತ್ತಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದರು. ಮತ್ತು ಅಲ್ಲಿ ನೋಡೋ ಸಿಬ್ಬಂದಿಗಳು ಯಾರು ಇರಲಿಲ್ಲ ಅಂತ ಅದು ಕೂಡ ಮಾಹಿತಿ ಬರ್ತಾಯಿದೆ. ಅವರು ನಿನ್ನೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಏನೋ ಬೆಳಿಗ್ಗೆ ಬಂದಿದ್ರಂತೆ. ಇವತ್ತೇನೋ 11 ಗಂಟೆಗೆ ಹೋಗೋದು ಅಂತ ಇತ್ತು ಅಂತ ಮಾಹಿತಿ ಕೇಳ್ತಾ ಇದೆ. ಇದು ತುಂಬ ಬೇಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಜಾರು ಸಂಗತಿ. ಅಂದರೆ 3 ದೊಡ್ಡ ದೊಡ್ಡ ಹೆಣ್ಮಕ್ಳು ಈ ಥರ ಡೆತ್ತಾಗಿದ್ದಾರೆ. ಅವರು ಮೈಸೂರಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಆದರೆ ಅವರ ಫ್ಯಾಮಿಲಿ ಯಾರೂ ಇಲ್ಲ. 3 ಹೆಣ್ಮಕ್ಳು ಇದ್ದರು. ನೋಡುವಾಗ ನಮಗೆ ಕೂಡ ಕಣ್ಣೀರು ಬರ್ತಾಯಿದೆ. ಅಷ್ಟು ಬೇಜಾರು ಸಂಗತಿ. ಇಷ್ಟು ಇಂಥ ಜಾಗದಲ್ಲಿ ಈ ಥರ ಆಗಿದೆ ಅಂದರೆ ಇಂಥ ಜಾಗ ಅದನ್ನು ಬಂದ್ ಮಾಡಬೇಕಂತ ನಾವು ಸಾರ್ವಜನಿಕರಲ್ಲಿ ಸೇರಿ ಇದು ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೆಣ್ಣು ಮಕ್ಕಳ ಒಂದು ಜೀವಕ್ಕೆ ಬೆಲೆ ಇಲ್ಲದಂಥ ರೀತಿ ಆಗಿದೆ ಇವತ್ತಿಲ್ಲಿ. ನಾವು ಮಾಡ್ತಾ ಇದ್ದೀವಿ, ಆದರೆ ಪಂಚಾಯತಿಂದ ಈ ರೆಸಾರ್ಟ್ಗಳನ್ನು ಕಡಿಮೆ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಬಾರಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯನ್ನು ಇದನ್ನು ಮಾಡಬೇಕು. ಪಂಚಾಯತ್ ಲೆವೆಲಲ್ಲಿ ನಮಗೆ ಅದಕ್ಕೆ ಪಂಚಾಯತ್ಗೆ ಯಾವುದಕ್ಕೂ ನಾವು ಲೈಸೆನ್ಸ್ ಕೂಡ ಅನಧಿಕೃತ ಕೊಡಲಿಲ್ಲ. ನಾವು ಇಲ್ಲಿ ಸ್ಥಳೀಯರೇ. ಇವಾಗ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳಿದರು, ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ವಾಸ್ಕೋ ಗೆಸ್ಟ್ ಹೌಸ್ ಹತ್ರ ಅಂತ. ಇಲ್ಲಿ ಬಂದು ನೋಡಿದಾಗ 3 ಶವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೇಲ್ತಾ ಇತ್ತು ಅಂತ ಹೇಳಿದರು. ಮತ್ತು ಪೊಲೀಸ್ ಸಿಬ್ಬಂದಿಗಳೆಲ್ಲ ಇವಾಗ ಆಗಮಿಸಿದ್ದಾರೆ, ಹೆಚ್ಚಿನ ಮಾಹಿತಿ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಇಷ್ಟೇ ನಮಗೆ ಗೊತ್ತಿರೋದು. ನಾವು ಬರಬೇಕಿದ್ರೆ ಬಾಡಿ ಆಲ್ರೆಡಿ ಮೇಲೆ ಹಾಕಿದ್ರು. 3 ಬಾಡಿ ಇತ್ತು ಹೆಣ್ಮಕ್ಳು ಅಂತ. ಒಂದು 20-21 ವರ್ಷ ಅಂತ ಹೇಳ್ತಾ ಇದ್ದಾರೆ. ಏನಂತ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ಮಾಹಿತಿ ಕಲೆ ಹಾಕುವಷ್ಟು ಇದೆ. ನಿನ್ನೆ ಬಂದು ಇಲ್ಲಿ ಇವತ್ತು ಹೋಗೋದಂತ ಹೇಳ್ತಾಯಿದ್ರು. 3 ಹುಡುಗಿಯರು ಮಾತ್ರ ಬಂದಿದ್ದಂಥ ಇನ್ಫಾರ್ಮೇಷನ್ ಇರೋದು.